ಕಾಳಗಿ ಬಿಡುವ ಹಂತದಲ್ಲಿರುವ ಸರ್ಕಾರಿ ಶಾಲಾ ಕೋಣೆಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಕಾಳಗಿ ತಾಲೂಕಿನ ತಾಡಪಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ತೀರಾ ಹದಗೆಟ್ಟಿದ್ದು, ಇಲ್ಲಿನ ಹಳೆಯ ಶಾಲಾ ಕೋಣೆಗಳು ಯಾವಾಗ ಬೇಕಾದರೂ ಕುಸಿದು ಬೀಳುವ ಭೀತಿ ಎದುರಾಗಿದೆ. ಈ ಕುರಿತು ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಕಾಳಗಿ ತಾಲೂಕಿನ ತಾಡಪಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಕೋಣೆಗಳು ಕಳೆದ ಕೆಲವು ವರ್ಷಗಳಿಂದ ಸಂಪೂರ್ಣವಾಗಿ ಜರ್ಜರಿತವಾಗಿದ್ದು ಬೀಳುವ ಹಂತ ತಲುಪಿವೆ. ಈ ಅಪಾಯಕಾರಿ ಕೋಣೆಗಳನ್ನ ತಕ್ಷಣವೇ ಡೆಮಾಲಿಷ್ ಮಾಡಿ ಹೊಸ ಕೋಣೆಗಳನ್ನ ನಿರ್ಮಿಸಿ ಕೊಡುವಂತೆ ಗ್ರಾಮಸ್ಥರು ಹಾಗೂ ಮುಖಂಡರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ. ಆದರೆ ಈವರೆಗೂ ಯಾವುದೇ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳು ಈ ಕಡೆ ತಲೆ ಹಾಕಿಯೂ ನೋಡಿಲ್ಲ. ಕನಿಷ್ಠ ಪಕ್ಷ ಶಾಲೆಯ ಮೂಲಸೌಕರ್ಯ, ಕಾಂಪೌಂಡ್ ಗೋಡೆ ನಿರ್ಮಾಣ ಮತ್ತು ಹಳೆ ಕೋಣೆಗಳ ತೆರವು ಕಾರ್ಯಾಚರಣೆ ಮಾಡಿಕೊಡುವಂತೆ ಸ್ಥಳೀಯ ಪಿಡಿಒ ಅವರಿಗೆ ಒತ್ತಾಯಿಸಿದರು. ಅವರು ಕೂಡ ಜಾಣಕುರುಳನ್ನ ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ರಮೇಶ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ತಾಡಪಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ಕೋಣೆ ಈಗಾಗಲೇ ಸುಮಾರು 10 ವರ್ಷದಿಂದ ಶಾಲಾ ಕೊಠಡಿ ಶಿಥಿಲಗೊಂಡಿದೆ. ಮೇಲಿರ್ತಕ್ಕ ಹಂಚಿನ ಶಾಲೆ ಅದು. ಒಂದು 20-30 ವರ್ಷದ ಹಿಂದೆ ಇವೆಲ್ಲ RCC ಬಿಲ್ಡಿಂಗ್ಗಳಿರಲಿಲ್ಲ, ಛತ್ ಹಾಕೋದಿಲ್ಲ. ಅವಾಗ ಹಂಚುಗಳು ಈ ಪರ್ಸಿಗಳನ್ನೇ ಕೆಳಗೆ ಹಾಸೋ ಪರ್ಸಿನೇ ಮ್ಯಾಲೆ ಹಾರಿಸಿದಾರೆ. ಹೆಜ್ಜೆಗಳು ಅವೆಲ್ಲ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಅದು ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಅದರಲ್ಲಿ ಮಕ್ಕಳು ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕಾಗಿ ಅದು ಮಕ್ಕಳಿಗೆ ಒಳಗೆ ಹೋಗಿ ಯಾರ ಮೇಲೆ ಬಿದ್ದರು, ಕೈಯಾರ ಮುರಿಲಿ, ಕಾಲು ಮುರಿಲಿ ಅಥವಾ ಅವ್ರ ಪ್ರಾಣಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಬಂದೊದಗಿದೆ. ಬಿಸಿಯೂಟದ ಕೋಣೆಯೂ ಅದೇ ಸ್ಥಿತಿಯಲ್ಲಿದೆ, ಒಂದು ಶಾಲಾ ಕೊಠಡಿ ಕೂಡ ಅದೇ ಸ್ಥಿತಿಯಲ್ಲಿದೆ. ಇನ್ನು ಉಳಿದಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಭಾಳ ಸಲ ಮನವಿ ಪತ್ರವನ್ನು ಕೊಟ್ಟಿವಿ, ಮೌಖಿಕವಾಗಿಯೂ ಹೇಳಿವಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ನಮಗೆ ಸಂಬಂಧ ಇಲ್ಲ, ನೀವು PWD ಅವ್ರಿಗೆ ಕೇಳಿದಂದಾಗ ನಾವು PWD ಅವರಿಗೂ ಕೂಡ PWD ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರು ಏನು ಮಾಡಿದಾರಪ್ಪ ಅಂದ್ರೆ, ನಾವು ಬರೀ ಡೆಮೋಲಿಸ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀವಿ ಸರ್, ನೀವೇ ಮಾಡ್ಕೋರಿ ಅಂತ ಹೇಳ್ತಾರೆ. ಬಟ್ ನಾವು ಯಾರು ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. PD ಅವ್ರಿಗೆ ಕೇಳಿದ್ರೆ PD ಅವ್ರು ನಮಗೆ ಸಂಬಂಧ ಇಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ, ಹೀಗಾಗಿ ನಾವು ಡೆಮೋಲಿಸ್ ಮಾಡ್ಲಿಕ್ಕೆ ಆಗಲ್ಲ, ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ 1ರಿಂದ 5ನೇ ತರಗತಿವರೆಗೆ ಶಾಲೆ ಇದೆ. ಈ ಬಿಲ್ಡಿಂಗನ್ನು ನೋಡಿ, ಈ ಬೀಳೋ ಸ್ಥಿತಿಯಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ನೋಡಿ ನಮ್ಮೂರಲ್ಲಿ ಇರ್ತಕ್ಕಂಥ ಹಲವಾರು ಜನ ಪೋಷಕರು, ಪಾಲಕರು ಅವ್ರ ಮಕ್ಕಳಿಗೆ ಇಲ್ಲೆಲ್ಲಿ ಹೋಗಿ ಬಿದ್ದು ನಮ್ಮ ಮಕ್ಕಳ ಮ್ಯಾಗ ಬಿಲ್ಡಿಂಗ್ ಬಿದ್ದು ಸತ್ತೋದಪ್ಪ ಏನು ಮಾಡೋಕ್ಕಂತೇಳಿ ಪ್ರೈವೇಟ್ ಸ್ಕೂಲ್ಗಳಿಗೆ ಸುಲೇಪೇಟಕ ಈ ಕಡೆ ಹೊಸಳ್ಳಿ ಕ್ರಾಸಿಗೆ ಆ ಕಡೆ ಏನಪ್ಪ ಅಂದ್ರೆ ಪ್ರೈವೇಟ್ ಬಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಕ್ಕಳ ಸಂಖ್ಯೆ ಕೂಡ ಕ್ಷೀಣವಾಗ್ತಿದೆ ನಮ್ಮಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ತಾಲೂಕಿನ ಶಾಸಕರಿಗೂ ಭಾಳ ಸಲ ಮನವಿ ಮಾಡಿದ್ದೀವಿ. ಶಾಸಕರು ಈ ಕಡೆ ಗಮನ ಹರಿಸಿಲ್ಲ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಈ ಒಂದು ಶಾಲಾ ಕಟ್ಟಡವನ್ನು ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡವನ್ನು ಡೆಮೋಲಿಸ್ ಮಾಡಿಸಿ ಹೊಸ ಬಿಲ್ಡಿಂಗು, ಒಂದು 3 ಕೋಣೆಯ ಹೊಸ ಬಿಲ್ಡಿಂಗಿಗೆ ತಾವು ಸ್ಯಾಂಕ್ಷನ್ ಮಾಡಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಅದೇ ರೀತಿ ಅಂಗನವಾಡಿ ಶಾಲೆ 2022-23ನೇ ಸಾಲಿನಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಶಾಸಕರಾಗಿರ್ತಕ್ಕಂಥ ಸಮಯದಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ಮುಂದೆ ಅವ್ರ ಮಗನೊಂದು ಪ್ರೇರಣೆ ಮುಗಿದೋಯ್ತು, ಮತ್ತು ಅವ್ರ ಮಗನ 2ನೇ ಪ್ರೇರಣೆ ಏನಪ್ಪ ಅಂದರೆ ಈಗ ಶಾಲೆ ಕಟ್ಟಿದ್ದಾರೆ. ಅದು ಆ ಗುತ್ತಿಗೆದಾರರು ಶಾಲಾ ಕಟ್ಟಡ ಕಟ್ಟಿ 1 ವರ್ಷ ಆದರೂ ಇನ್ನೂವರೆಗೂ ಆ ಒಂದು ಶಾಲೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹ್ಯಾಂಡ್ ಓವರ್ ಮಾಡಿರೋದಿಲ್ಲ. ಕೇಳಿದ್ರೆ ನಾನು ಇನ್ನೂ ಬಿಲ್ ಆಗಿಲ್ಲ, ಬಿಲ್ ಆಗಿದ್ಮೇಲೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡಿದ್ದಾರೆ ಅವರು. ಆ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ನಮ್ಮೂರಿನವ್ರು ಯಾರೂ ಇಲ್ಲ, ಲೇಬರ್ಗಳು ಡೂಪ್ಲಿಕೇಟ್ ಲೇಬರ್ ಅಂತಂದು ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಆ ಸಂಬಂಧಪಟ್ಟಿರ್ತಕ್ಕಂಥ ಉದ್ಯೋಗ ಖಾತ್ರಿ ಏನು ಬಿಲ್ ಇದೆ, ಅದು AD ಅವರು, EO ಅವರು ದಯವಿಟ್ಟು ತಾಡಪಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಏನು ಉದ್ಯೋಗ ಖಾತ್ರಿ ಮಟೀರಿಯಲ್ ಬಿಲ್ ಅದ, ಅದು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಅವರು ಭಾಳ ಮೋಸ ಮಾಡಿ ಹೋಗ್ಯಾರ ನಮ್ಮಲ್ಲಿ ಇವರು ಗುತ್ತಿಗೆದಾರರು. ಆ ಗುತ್ತಿಗೆದಾರರಿಗೆ ಯಾವುದೇ ರೀತಿಯ ಉದ್ಯೋಗ ಖಾತ್ರಿ ಬಿಲ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಮಾಡಿದ್ದೆ ಆದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಪ್ರಗತಿಪರ ಸಂಘಟನೆಗಳ ಜೊತೆಗೆ ಸೇರಿಕೊಂಡು. ಅದಕ್ಕೆ ದಯವಿಟ್ಟು ಅದನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೇಳಬೇಕು ಅವರಿಗೆ, ಶಾಸಕರೇ, ಇವರಿಗೆ ಗುತ್ತಿಗೆದಾರಿಗೆ. ಜೊತೆಗೆ ಈ 2 ಬಿಲ್ಡಿಂಗ್ ಏನಪ್ಪ ಅಂದರೆ ಡೆಮೋಲಿಸ್ ಮಾಡಿಸ್ಬೇಕು. ಮಕ್ಕಳಿಗೆ ಹಳೆಯ ಬಿಲ್ಡಿಂಗಲ್ಲೇ ಕೂಡಿಸಿ ಊಟ ಹಾಕ್ಸ್ತಾ ಇದ್ದಾರೆ. ಅಲ್ಲೇ ವ್ಯವಸ್ಥೆ ಏನಿದೆ ಓದಿಸೋದು ಮಾಡೋದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ. ಬಟ್ ಆ ಬಿಲ್ಡಿಂಗು ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಆ ಶಿಥಿಲಗೊಂಡಿರ್ತಕ್ಕಂಥ ಬಿಲ್ಡಿಂಗಲ್ಲಿ ಮಕ್ಕಳಿಗೆ ಅದರಲ್ಲಿ ಇರ್ತಕ್ಕಂಥ ಮಕ್ಕಳು ಸಾಯೋ ಸ್ಥಿತಿಯಲ್ಲಿದ್ದಾರೆ. ದಯವಿಟ್ಟು ಬಿಲ್ಡಿಂಗ್ ರೆಡಿ ಆಗಿದ್ರೂ ಕೂಡ ಏನಪ್ಪ ಗುತ್ತಿಗೆದಾರ ಇವತ್ತು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ, ಆ ರೂಮಿನ ಕಿಲಿ ಕೊಡ್ತಾರೆ. ದಯವಿಟ್ಟು ಶಾಸಕರು ಅಥವಾ ಆ CDP ಅಧಿಕಾರಿಗಳು ತಾವೇನಿದ್ದೀರಿ ಅದು
ಅಂಗನವಾಡಿ ಕಾರ್ಯಕರ್ತರಿಗೆ ಅದರ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಹೇಳ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ, ತಾಡಪಳ್ಳಿ ಗ್ರಾಮದ ನಿವಾಸಿ ಸರ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.